ಚಾಮರಾಜನಗರ ಶಾಖೆಯಲ್ಲಿ ಎನ್ಕೌಂಟರ್ ಕೇಸ್ಗೆ ಸಂಬಂಧಪಟ್ಟಂತೆ ಹನೂರು ಠಾಣೆ ಬಳಿ ಪ್ರತಿಭಟನೆ ಭಾರಿ ಹೈಡ್ರಾಮವೇ ನಡೀತು. ಅಲ್ಲಿ ಸೇರಿದಂತ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿ ಪೊಲೀಸರ ಜೊತೆ ವಾಗ್ವಾದವನ್ನ ಮಾಡ್ತಾ ಎಳೆದಾಟ, ನೂಕಾಟ, ತಳ್ಳಾಟಗಳು ಆಯ್ತು. ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಮಾಡಲಾಯಿತು. ಪೊಲೀಸರು 5 ವಶಕ್ಕೆ ಪಡೆದುಕೊಂಡರು. ಇನ್ಸ್ಪೆಕ್ಟರ್ ಆನಂದ್ ಅವರ ಮೇಲೆ ಹಲ್ಲೆಗೆ ಯತ್ನವನ್ನ ಮಾಡಲಾಯಿತು, ಆನಂದ್ ಮೂರ್ತಿ ಅವರ ಮೇಲೆ. ಸೊ ಹೀಗಾಗಿ 5 ವಶಕ್ಕೆ ಪಡೆದರು. ಪೊಲೀಸರು ಈ ರೀತಿಯಾಗಿ ಆಗತ್ತೆ ಅನ್ನುವಂಥದ್ದು ಗೊತ್ತಿದ್ದಂತ ಕಾರಣಕ್ಕೋಸ್ಕರನೇ ಮಂಡ್ಯ, ಮೈಸೂರು ಭಾಗದಿಂದಲೂ ಕೂಡ ಪೊಲೀಸ್ ಫೋರ್ಸ್ ಅನ್ನ ಕರೆಸಿಕೊಂಡಿದ್ರು. ಇನ್ನ ಪ್ರತಿಭಟನೆ ಮಾಡ್ತಾ ಇರುವಂತವರಿಗೆ ಈಗ ಆಲ್ರೆಡಿ ರೈತಪರ ಸಂಘಟನೆಯವರು ಸಾಥ್ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಕಾಡಂಚಿನ ಗ್ರಾಮಗಳ ಜನರು ಕೂಡ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ, ಸೇರ್ಕೊಳ್ತಾ ಇದ್ದಾರೆ. ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ. ಯಾಕಂದ್ರೆ ಹಲವು ವರ್ಷಗಳಿಂದಲೂ ಕೂಡ ಈ ಅರಣ್ಯ ಇಲಾಖೆ ವರ್ಸಸ್ ಕಾಡಂಚಿನ ಗ್ರಾಮಗಳ ಜನರ ಮಧ್ಯೆ ಅಂತೂ ಈ ರೀತಿಯಾಗಿ ವಾಗ್ವಾದ, ತಿಕ್ಕಾಟ ನಡೀತಾನೆ ಇರುವಂಥದ್ದು. ಈ ಒಂದು ಪ್ರಕರಣ ಆಗ್ತಿದ್ದ ಹಾಗೆ ಅದಕ್ಕಿನ್ನಷ್ಟು ಕಾವು ಸಿಕ್ಕಂತ ಆಗ್ತಾ ಇದೆ. ಸೊ ಹೀಗಾಗಿನೇ ಪ್ರತಿಭಟನೆ ಜೋರಾಗಿ ನಡೀತಾ ಇರುವಂಥದ್ದು. ಉದ್ದೇಶ ಪೂರ್ವಕವಾಗಿಯೇ ಅರಣ್ಯ ಇಲಾಖೆ ಈ ರೀತಿಯಾಗಿ ಮಾಡ್ತಾ ಇದೆ. ಇದು ಎನ್ಕೌಂಟರ್ ಅಲ್ಲ, ಉದ್ದೇಶ ಪೂರ್ವಕವಾಗಿ ಮಾಡಿರುವಂತ ಕೊಲೆ ಅಂತ ಜನ, ಅಲ್ಲಿನ ಗ್ರಾಮಗಳ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಪೊಲೀಸರ ಮೇಲೆ ಹಲ್ಲೆ ಮಾಡಿದ ಬಳಿಕ ಯಾರು ಹಲ್ಲೆ ಮಾಡಿದ್ರಲ್ಲ ಅವ್ರನ್ನ ಎತ್ತಾಕೊಂಡು ಹೋದ್ರು ಪೊಲೀಸರು. ಬಿಡ್ತಾರಾ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರೆ? ಸಾಕಷ್ಟು ಜನ ಪೊಲೀಸರನ್ನ ಕರೆಸಿಕೊಳ್ಳಲಾಗಿದೆ. ರೈತಪರ ಸಂಘಟನೆಯವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಇಲ್ಲಿ ಇವರ ಪ್ರಮುಖ ಬೇಡಿಕೆಗಳು ಅಂದ್ರೆ ನಂಬರ್ 1 2 ಕೋಟಿ ಪರಿಹಾರವನ್ನ ಕೊಡಬೇಕು. ನಂಬರ್ 2 ಸರ್ಕಾರಿ ಅಂದ್ರೆ ಕೆಲಸವನ್ನ ಕೊಡಬೇಕು ಅಂತ, ಸರ್ಕಾರ ಇವರಿಗೆ ಉದ್ಯೋಗವನ್ನ ಕೊಡಬೇಕು ಅಂತ. ನಂಬರ್ 3 ಯಾರು ಎನ್ಕೌಂಟರ್ ಮಾಡಿದ್ರು ಅವರನ್ನ ಕೆಲಸದಿಂದಲೇ ವಜಾ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಬರಬೇಕು, ಅರಣ್ಯ ಸಚಿವರು ಬರಬೇಕು ಅನ್ನುವಂತ ಆಗ್ರಹ ಕೂಡ ಕೇಳಿ ಬರ್ತಾ ಇರುವಂತದ್ದು. ಪುಟ್ಟರಂಗ ಶೆಟ್ಟಿ ಅವರು ಹೋಗಿದ್ರು ನಿನ್ನೆ. ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು, ಹನೂರಿನ ಶಾಸಕ ಮಂಜುನಾಥ್ ಅವರು, ಹನೂರಿನ ಮಾಜಿ ಶಾಸಕ ನರೇಂದ್ರ ಅವರು ಎಲ್ಲರೂ ಕೂಡ ಹೋಗಿದ್ರು ಸ್ಥಳಕ್ಕೆ. ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಬಟ್ ವರ್ಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಆ ಪ್ರತಿಭಟನೆ ಕಾವು ಬೆಳಿಗ್ಗೆನೂ ಕೂಡ ಜೋರಾಗಿ ಹೊತ್ಕೊಂಡು ಉರಿತಾ ಇದ್ದಿದ್ದು ನೋಡ್ಬೋದು ನೀವು. ಸೊ ಮತ್ತೊಮ್ಮೆ ಹೋಗಿದ್ದಾರೆ ಅಲ್ಲಿನ ಸ್ಥಳೀಯ ಶಾಸಕರು. ಮತ್ತೊಂದ್ ಕಡೆ ಮೈಸೂರಿನ KR ನಗರ ಆಸ್ಪತ್ರೆಯಲ್ಲಿ ಮೃತದೇಹಗಳಿದ್ದಾವೆ. ಆ ಮೃತದೇಹಗಳ ಪಂಚನಾಮೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಅವರ ಕುಟುಂಬಸ್ಥರು ಒಪ್ಕೊಳ್ತಾ ಇಲ್ಲ. ನಾವು ಸಹಿ ಮಾಡಲ್ಲ, ನಮಗೆ ಫಸ್ಟ್ ನ್ಯಾಯ ಸಿಗಬೇಕು, ಬರಬೇಕು ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಅಂತ ಆಗ್ರಹಿಸ್ತಾ ಇದ್ದಾರೆ. ಅವ್ರು ಬಂದು ಬೇಕಿದ್ರೆ ಭರವಸೆ ಕೊಡ್ಲಿ ಅಂತ. ಸೊ ಹೀಗಾಗಿ ಅಲ್ಲೂ ಕೂಡ ಪೊಲೀಸರ ಜೊತೆ ವಾಗ್ವಾದ ಆಗ್ತಾ ಇದೆ. ಹನೂರಿನ ಪೊಲೀಸ್ ಠಾಣೆಯ ಮುಂಭಾಗನೂ ಕೂಡ ವಾಗ್ವಾದ ಆಗ್ತಾ ಇದೆ. ಪ್ರತಿಭಟನೆ ಕಂಟಿನ್ಯೂ ಆಗಿದೆ. ಎರಡೂ ಕಡೆ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ಸೊ ಹೀಗಾಗಿ ಪೊಲೀಸರು ಆ ಸಂಚಾರಕ್ಕೆ ಅನುವು ಮಾಡಿಕೊಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟರು. ಅದಾದ್ಮೇಲೆ ಗಲಾಟೆ ಆಯ್ತು. ಇವ್ರು ಶೂಟ್ ಮಾಡಿದ್ದಕ್ಕೆ ಅವ್ರು ಶೂಟ್ ಮಾಡಿದ್ರು ಆಪೋಸಿಟ್ ಆಗಿ ಅಂತ ಹೇಳಿದ್ರಲ್ಲ. ಇವ್ರು ಶೂಟ್ ಮಾಡಿದವ್ರಿಗೆ ಏನಾದ್ರು ಸ್ವಲ್ಪ ಒಂದಾದ್ರೂ ಆಧಾರ ಇರ್ಬೇಕು ತಾನೆ. ಅದ್ ನೆನ್ನೆನೆ ತೋರಿಸ್ಬೇಕು ತಾನೆ ನಮ್ಗೆ. ಯಾಕೆ ತೋರಿಸಿಲ್ಲ? ಅವ್ರು ತಕೊಂಬಂದು ತೋರಿಸ್ಬೇಕು ನಮ್ಗೆ. ಫಾರೆಸ್ಟ್ ಅವ್ರು ಇವರು ಶೂಟ್ ಮಾಡಿದ್ದಕ್ಕೆ ನಾವು ಶೂಟ್ ಮಾಡಿದಂತ ಜಗಳ ಆಗಿದೆ ಅಂತ ಹೇಳಿದ್ರಲ್ಲ. ಅವ್ರು ಶೂಟ್ ಒಂದಾದ್ರೂ ಏಟ್ ಇರ್ಬೇಕು ತಾನೆ, ತೋರಿಸ್ಬೇಕು ತಾನೆ ನಮ್ಗೆ. ಯಾಕೆ ಯಾರು ಬೇರೆಯವ್ರ ಹತ್ರ ಯಾಕೆ ಹೇಳಿಲ್ಲ? ಯಾಕೆ ಹೋದ್ರೆ ತಕೊಂಡು ಹೋದ್ರು? ಹೇಳೋದೇ ಮಾಡದೆ. ನಮ್ಗೆ ನ್ಯಾಯ ಸಿಗ್ಬೇಕು, ಪರಿಹಾರ ಬೇಕು ನಮ್ಗೆ. ನಮ್ಮ ಮಕ್ಕಳು ಚಿಕ್ಕ ಮಕ್ಕಳಿದಾರಲ್ಲ, ಯಾರು ಸಾಕ್ತಾರೆ? ಅಪ್ಪ ಅಂತ ಕೇಳ್ತಾರ, ಅವ್ರು ಕರ್ಕೊಂಬಂದ್ ಬಿಡ್ತಾರ. ಯಾವನ ಈ ತರ ಮಾಡಿಲ್ಲ ಅವ್ನು ಕರ್ಕೊಂಬಂದ್ ಮುಂದ್ಗಡೆ ನಿಲ್ಸ್ಬೇಕು. ಅವ್ನು ತೋರಿಸ್ಬೇಕು, ಅವ್ನಿಗೆ ಹೇಳ್ಬೇಕು ಎಲ್ಲ. ಆ ತರ ಸಾಯ್ತಿದ್ರೆ ಸಾಯುವಾಗ ಏನ್ ಹೇಳಿರ್ತಾರೆ? ನಮ್ಮ ಮಕ್ಕಳು ನಡೆಸಿರ್ತಾರಲ್ಲ, ನಮ್ಮ ಮಕ್ಕಳು ಏನ್ ಮಾಡ್ತಾರೋ? ನಮ್ಮ ಮಕ್ಕಳನ್ನ ಜೀವನ ಅಂತ ಬಾಳ್ತಾ ಇದ್ರಲ್ಲ, ಏನ್ ಮಾಡ್ತಾರೆ ನಮ್ಮ ಮಕ್ಕಳು? ಅಪ್ಪ ಅಪ್ಪ ಅಂತ ಕೇಳ್ತಾರಲ್ಲ, ಯಾರ ಕರ್ಕೊಂಬಂದ್ ತೋರಿಸ್ರಿ. ನಾನು ಯಾವನ್ ಶೂಟ್ ಮಾಡಿದ್ರೆ ಅವ್ನು ಕರ್ಕೊಂಬರ್ಬೇಕಿಲ್ಲಿ. ಅವ್ರು ಯಾರ್ಯಾರಿಗೆ ಏಟ್ ಆಗಿದ್ಯೋ ಅವ್ರ ಬಳಿ ನಿಂತ್ಕೋಬೇಕು. ನಾನು ನೋಡ್ಬೇಕು ಯಾರು ಏಟ್ ಆಗಿದೆ.
ಮೃತರು ಬೇಟೆಗಾರರು, ಅನ್ನದಾತರು. ಅರಣ್ಯ ಇಲಾಖೆ ಪ್ರಕಾರ ಬೇಟೆಗಾರರು, ಅವರ ಪ್ರಕಾರ ರೈತರು. ಮೃತರ ಕುಟುಂಬಸ್ಥರು ವರ್ಸಸ್ ಅರಣ್ಯ ಇಲಾಖೆ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ. ಯಾರು ಹೇಳ್ತಿರೋದು ನಿಜ ಅದು ಕೂಡ ಗೊತ್ತಾಗಬೇಕು ತನಿಖೆಯ ಸಂದರ್ಭದಲ್ಲಿ. ಯಾಕೆಂದ್ರೆ ಅರಣ್ಯ ಇಲಾಖೆಯವರು ಹೇಳ್ತಾ ಇದ್ದಾರೆ 4 ಬ್ಯಾಗಲ್ಲಿ ಜಿಂಕೆ ಮಾಂಸ ಸಿಕ್ತು, 1 ನಾಡ ಬಂದೂಕು ಸಿಕ್ಕಿದೆ, 4 ಜನ ಬಂದಿದ್ರು, ಅದರಲ್ಲಿ 3 ಜನ ಸಾವನ್ನಪ್ಪಿರುವಂಥದ್ದು, ಒಬ್ರು ಈಗ ಆಲ್ರೆಡಿ ಪರಾರಿಯಾಗಿದ್ದಾರೆ ಅನ್ನುವಂಥದ್ದನ್ನ ಅರಣ್ಯ ಇಲಾಖೆಯವರು ಹೇಳ್ತಾ ಇದ್ದಾರೆ. ಇನ್ನು ಕೊಲೆಗಾರ ಎಸಿ ದಿನೇಶ್ ಕುಮಾರ್ ಮೀನಾ ಅವರ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. 7 ದಿನಗಳಲ್ಲಿ ವರದಿಯನ್ನ ನೀಡಲಿಕ್ಕೆ ಜಿಲ್ಲಾಧಿಕಾರಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ 7 ದಿನಗಳಲ್ಲಿ ವರದಿಯನ್ನ ಕೊಡ್ತಾರಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಈಗ ಅವ್ರು ಏನ್ ಮಾತನಾಡಿದ್ದಾರೆ ನೋಡೋಣ. ಆರ್ಡರ್ ಪ್ರಕಾರ ಏನಾಗಿದೆ ಅದರ ಬಗ್ಗೆ ಡಿಸಿ ಮೇಡಮ್ ಹ್ಯಾಸ್ ಆರ್ಡರ್ಡ್ ಅನ್ ಎನ್ಕ್ವೈರಿ ಅಂಡರ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಉಪವಿಭಾಗ ದಂಡಾಧಿಕಾರಿ ಒಳಗಡೆ ಒಂದು ಎನ್ಕ್ವೈರಿ ತನಿಖಾ ಮಾಡಬೇಕು. ಎನ್ಕ್ವೈರಿ ನಡೀತಾ ಇದೆ. ಈಗ ಎನ್ಕ್ವೈರಿ ರಿಸಲ್ಟ್ ಬಂದ ನಂತರ ಐ ವಿಲ್ ಸೆಂಡ್ ಅ ರಿಪೋರ್ಟ್ ಟು ಡಿಸಿ ಮೇಡಮ್. ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ಆದ ನಂತರ ಎಲ್ಲ ಆಲ್ ದಿ ಇನ್ಕ್ವೆಸ್ಟ್ ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಲ್ಲ ಬೇಸಿಸ್ ಮೇಲೆ ಎನ್ಕ್ವೈರಿ ಆಗತ್ತೆ. ಆ ಎನ್ಕ್ವೈರಿ ರಿಪೋರ್ಟ್ ನಾನು ಡಿಸಿ ಮೇಡಮ್ಗೆ ಕಳಿಸ್ತೀನಿ. ವಿಲ್ ಹ್ಯಾವ್ ಟು ವೇಟ್ ಫಾರ್ ಎಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಇನ್ಕ್ವೆಸ್ಟ್ ರಿಪೋರ್ಟ್ ಎಲ್ಲ ರಿಪೋರ್ಟ್ಗೆ ವೇಟ್ ಮಾಡಬೇಕು. ಆದ ನಂತರ ಎನ್ಕ್ವೈರಿ ವಿಲ್ ಬಿ ಕಂಪ್ಲೀಟೆಡ್. ಈಗ ಎನ್ಕ್ವೈರಿ ಚಾಲು ನಡೀತಾ ಇರೋದ್ರಿಂದ ಇದರ ಬಗ್ಗೆ ಏನು ಹೇಳಕ್ಕಾಗಲ್ಲ. ಲೆಟ್ ದಿ ಎನ್ಕ್ವೈರಿ ಟೇಕ್ ಅ ಫೇರ್ ಟರ್ಮ್ ಆಗಲಿ. ಅದರ ಬಗ್ಗೆ ಏನು ಲೆಟ್ಸ್ ನಾಟ್ ಡಿಸ್ಕಸ್. ಲೆಟ್ ದಿ ಫೇರ್ ಎನ್ಕ್ವೈರಿ ಹ್ಯಾಪನ್. ಆಫ್ಟರ್ ದಟ್ ಐ ವಿಲ್ ಗಿವ್ ಅ ರಿಪೋರ್ಟ್. ಚಾಮರಾಜನಗರ ಶಾಗ್ಯದಲ್ಲಿ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಕುಟುಂಬಗಳಿಗೆ ಸರ್ಕಾರದಿಂದ ಪರಿಹಾರ ಘೋಷಣೆ ಮಾಡಲಾಗಿದೆ. ಸರ್ಕಾರದಿಂದ ತಲಾ 5 ಲಕ್ಷ, ಶಾಸಕರಿಂದ 10 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಸರ್ಕಾರದಿಂದ 5 ಲಕ್ಷ, ಶಾಸಕರಿಂದ ವೈಯಕ್ತಿಕವಾಗಿ 10 ಲಕ್ಷ. ಹನ್ನೂರು ಶಾಸಕ ಎಂ ಮಂಜುನಾಥ್ ಘೋಷಣೆಯನ್ನು ಮಾಡಿದ್ದಾರೆ. ವೈಯಕ್ತಿಕವಾಗಿಯೇ 10 ಲಕ್ಷ ಕೊಡ್ತಾ ಇದ್ದಾರೆ. ಅಂದ್ರೆ 30 ಲಕ್ಷ ಅವ್ರ ಕಡೆಯಿಂದ 3 ಸಾವನ್ನಪ್ಪಂತ ಕುಟುಂಬಸ್ಥರಿಗೆ. ರಾಜ್ಯ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ. 5 ಲಕ್ಷ 3 ಕುಟುಂಬದವರಿಗೆ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ದೊಡ್ಡ ಮೊತ್ತದ ಪರಿಹಾರ ಬೇಕು, ಅಧಿಕಾರಿಗಳ ಸಸ್ಪೆಂಡ್ಗೆ ಆಗ್ರಹಿಸ್ತಾ ಇದ್ದಾರೆ. 2 ಕೋಟಿ ಕೇಳ್ತಾ ಇರೋದು ಅವ್ರ ಕುಟುಂಬದವರು. 2 ಕೋಟಿ ಬೇಕು ನಮಗೆ ಪರಿಹಾರ ಅಂತ. ಅದರ ಜೊತೆಗೆ ಸರ್ಕಾರಿ ಉದ್ಯೋಗ ಸಿಗಬೇಕು ಅಂತ. ಮೊದಲು ಸಸ್ಪೆಂಡ್ ಮಾಡಿ ನಂತರ ತನಿಖೆಯನ್ನ ಮಾಡಬೇಕು, ಸತ್ಯ ಹೊರಬರಬೇಕು, ಉನ್ನತ ಮಟ್ಟದ ತನಿಖೆ ಆಗಬೇಕು. ಹನೂರು ಶಾಸಕ ಮಂಜುನಾಥ್ ಅವರು ಆಗ್ರಹಿಸ್ತಾ ಇದ್ದಾರೆ. ಹನೂರಿನ ಶಾಸಕ ಮಂಜುನಾಥ್ ಅವರು ಅವಾಗಲೇ ಕೂಡ ಮಾತನಾಡ್ತಾ ಇದ್ರು. ಕೆಲವೊಂದು ವಿಚಾರಗಳನ್ನ ಹೇಳಲಿಕ್ಕೂ ಕೂಡ ಆಗಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಅವ್ರಿಗೇನು ಈಗ ಜನರ ಪರವಾಗಿ ನಿಂತ್ಕೊಳ್ಬೇಕಾಗಿದೆ, ನಿಂತ್ಕೊಂಡಿದ್ದಾರೆ. ಸಮಾಧಾನ ಪಡಿಸುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ನಿನ್ನೆ ರಾತ್ರಿಯಿಂದ ಅಲ್ಲೇ ಇದ್ರಂತೆ. ಬೆಳಗ್ಗೆ 5 ಗಂಟೆಗೆ ಮನೆಗೆ ಹೋಗಿದ್ದಂತೆ ಹನೂರಿನ ಶಾಸಕ ಮಂಜುನಾಥ್ ಅವರು. ಕನ್ವಿನ್ಸ್ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಪರಿಹಾರ ಘೋಷಣೆ ಆಗಿದೆ. ಸರ್ಕಾರದಿಂದ 5 ಲಕ್ಷ, ಇನ್ನು ಶಾಸಕರು 10 ಲಕ್ಷ ಪರಿಹಾರ. ಕೋಟಿಗಿದ್ದಾರೆ ಮಂಜುನಾಥ್ ಅವರು. ಅವರ ಆಸ್ತಿ ಘೋಷಣೆನೇ ಒಂದು 106 ಕೋಟಿ ಇರುವಂಥದ್ದು ಅಫಿಷಿಯಲಿ. ಸೊ ಅವರೇ 10 ಲಕ್ಷ ಕೊಟ್ಟಿದ್ದಾರೆ. ಸರ್ಕಾರ 5 ಲಕ್ಷ ಕೊಟ್ಟಿರುವಂಥದ್ದು. 2 ಕೋಟಿ ಬೇಕು ನಮಗೆ ಪರಿಹಾರ ಅಂತ ಕೇಳ್ತಾ ಇದ್ರು ಅವರ ಕುಟುಂಬಸ್ಥರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದೀಶ, ಪರಿಹಾರ 2 ಕೋಟಿ ಕೊಡಬೇಕು ಅನ್ನುವಂಥ ಆಗ್ರಹ ಇತ್ತು. ಈಗ ಸರ್ಕಾರ ಪರಿಹಾರವನ್ನ 5 ಲಕ್ಷ ಘೋಷಣೆ ಮಾಡಿದೆ. ಅಲ್ಲಿನ ಶಾಸಕರು 10 ಲಕ್ಷ ಘೋಷಣೆ ಮಾಡಿದ್ದಾರೆ. ಇದು ಇನ್ನಷ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿಬಹುದಾ ಅಂತ ಮೊದಲೇ ಜೋರಾಗಿ ಪ್ರತಿಭಟನೆ ಆಗ್ತಾ ಇದೆ. ಖಂಡಿತ. ಯಾಕಂದ್ರೆ ಇದು ಅರಣ್ಯ ಪ್ರದೇಶದ ಒಳಗಡೆ ನಡೆದಿರೋದ್ರಿಂದ ಪರಿಹಾರ ಕೊಡಕ್ ಬರೋದಿಲ್ಲ. ಆದ್ರೂ ಮಾನವೀಯತೆ ದೃಷ್ಟಿಯಿಂದ ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರ ಕೊಡುವುದಾಗಿ ಘೋಷಣೆ ಮಾಡಿದೆ ಅಂತ ಮಂಜುನಾಥ್ ಅವರು ಇದೀಗ ತಾನೇ ಪ್ರತಿಭಟನಾಕಾರನ ಭೇಟಿ ಮಾಡಿ ಒಂದು ಸಾಂತ್ವನ ಹೇಳುವ ನಿಟ್ಟಿನಲ್ಲಿ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ. ನಾನು ಸಹ ವೈಯಕ್ತಿಕವಾಗಿ 10 ಲಕ್ಷ ರೂಪಾಯಿ ಕೊಡ್ತೀನಿ, ಒಟ್ಟಿಗೆ 15 ಲಕ್ಷ ರೂಪಾಯಿ 3 ಜನಕ್ಕೂ 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟರು. ಆದ್ರೂ ಸಹ ಪ್ರತಿಭಟನಾಕಾರರು ಅದಕ್ಕೆ ಒಪ್ಪಿಲ್ಲ. ನಮಗೆ ಏನು ಎನ್ಕೌಂಟರ್ ನಲ್ಲಿ ಗಾಯಗೊಂಡಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ ಫಾರೆಸ್ಟ್ ಇಲಾಖೆಯವರು, ಅವ್ರನ್ನು ಕರ್ಕೊಂಡು ಬಂದು ನಿಲ್ಸಿ ನಮ್ಮ ಮುಂದೆ ಅಂತ ಹೇಳಿ ಒಂದು ವಿಚಿತ್ರವಾದ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇದು ಕಷ್ಟ ಸಾಧ್ಯ. ಯಾಕೆಂದ್ರೆ ಅವರೆಲ್ಲ ಅರಣ್ಯ ಸಿಬ್ಬಂದಿ ನಾಪತ್ತೆಯಾಗಿದ್ದಾರೆ. ಅವರೆಲ್ಲ ನಾನು ಕರ್ಕೊಂಡು ಬರಕಾಗುತ್ತೆ ಅಂತ ತಮ್ಮ ಅಸಹಾಯಕತೆಯನ್ನ ಮಂಜುನಾಥ್ ಅವರು ವ್ಯಕ್ತಪಡಿಸಿದ್ದಾರೆ. ಈಗ ಪೊಲೀಸ್ ಠಾಣೆ ಮುಂದೆ ಸಾಕಷ್ಟು ಹೈಡ್ರಾಮಾ ನಡೀತಾ ಇದೆ. ಸಿಕ್ಕಾಪಟ್ಟೆ ಪೊಲೀಸ್ ಹಾಕಿದ್ದಾರೆ. ಎಲ್ಲಾ ಕಡೆಯಿಂದ ಗ್ರಾಮಸ್ಥರು ಸೇರಿ ಸುಮಾರು 1,000 ಜನ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ತಿರುಗುತ್ತೆ ಅಂತ ಹೇಳಕ್ಕಾಗಲ್ಲ. ಇನ್ನೊಂದ್ ಕಡೆ ಗ್ರಾಮಸ್ಥರು ಮತ್ತು ಮುಖಂಡರ ಜೊತೆ ಹನೂರು ಶಾಸಕ ಮಂಜುನಾಥ್ ಅವರು ಒಂದು ಸಂಧಾನ ಸಭೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾರು ಸಹ ಒಪ್ತಾ ಇಲ್ಲ. ಅವ್ರನ್ನ ಕರ್ಕೊಂಡ್ಬರ್ಬೇಕು ಅಂತ ಹೇಳಿ ಒಂದು ಪಟ್ಟಿಡಿದ್ದಾರೆ. ಮತ್ತೆ ಪರಿಹಾರದ ಮೊತ್ತವನ್ನು ಜಾಸ್ತಿ ಕೊಡ್ಬೇಕು ಅಂತ ಹೇಳಿ ಪಟ್ಟಿಡಿದ್ದಾರೆ. ಆದ್ರೆ ಸರ್ಕಾರ ಈ ಸಲ 5 ಲಕ್ಷ ರೂಪಾಯಿ ಮಾತ್ರ ಘೋಷಣೆ ಮಾಡಿದೆ. ನಾನು 10 ಲಕ್ಷ ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಈಗ ಸರ್ಕಾರದ ಪರಿಹಾರದ ಮೊತ್ತ
ಮಂಜುನಾಥ್ ಅವರೇ ಘೋಷಣೆ ಮಾಡಿರೋದು, ಯಾರೇ ಪುಟ್ಟರಂಗ ಶೆಟ್ಟಿ ಅವರಾಗ್ಲಿ ಅಥವಾ ಸರ್ಕಾರದಿಂದ ಯಾವುದೇ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಇನ್ನು. ಇಲ್ಲ ಖಂಡಿತ ಸರ್ಕಾರ ಘೋಷಣೆ ಮಾಡಿದೆ ಅಂತ ಹೇಳಿ ಮಂಜುನಾಥ್ ಅವ್ರು ತಿಳಿಸಿದ್ದಾರೆ. ಈಗ ಮಂಜುನಾಥ್ ಅವ್ರಿಗೆ ಮೆಸೇಜ್ ಬಂದಿರ್ಬೇಕು ಅನ್ಸುತ್ತೆ. ಅವರು ಪ್ರತಿಭಟನಾಕಾರ ಮುಂದೆ ಸರ್ಕಾರ 5 ಲಕ್ಷ ಘೋಷಣೆ ಮಾಡಿದೆ ಅಂತ ಹೇಳಿ ಅವರು ಇಲ್ಲಿ ಪ್ರಸ್ತಾಪ ಮಾಡಿದ್ರು. ಅದ್ರ ಜೊತೆಗೆ ನಾನು 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಒಂದು ಭರವಸೆಯನ್ನು ಕೊಟ್ಟರು. ಆದ್ರೂ ಸಹ ಪ್ರತಿಭಟನಾಕಾರ ಗೊತ್ತಿಲ್ಲ, ಎಲ್ಲಾ ಬಡ ಕುಟುಂಬಗಳು ಅವರನ್ನೇ ನಂಬ್ಕೊಂಡು ಜೀವನ ಮಾಡ್ತಿದ್ರು. ಆಧಾರ್ ಸ್ತಂಭ ತಿಳ್ಕೊಂಡಿದ್ದೀವಿ, ಪರಿಹಾರದ ಮೊತ್ತ ಇನ್ನೂ ಹೆಚ್ಚಿಗೆ ಆಗ್ಬೇಕು, 2 ಕೋಟಿ ರೂಪಾಯಿ ಕೂಡ ಆಗ್ಬೇಕು ಅಂತ ಹೇಳಿ ಪಟ್ಟು ಇಟ್ಕೊಂಡಿದ್ದಾರೆ. ಇದಕ್ಕೆ ಎಲ್ಲಾ ಸುತ್ತಮುತ್ತಲ ಗ್ರಾಮಸ್ಥರು ಬಂದು ಪ್ರತಿಭಟನೆಯನ್ನ ಜೋರ್ ಮಾಡಿದ್ದಾರೆ. ಈಗ ಯಾವ್ದೇ ಇನ್ನೊಂದ್ ಕಡೆ ಗ್ರಾಮಸ್ಥರ ಜೊತೆ ಮತ್ತು ಮುಖಂಡಗಳ ಜೊತೆ ಒಂದು ಸಂಧಾನ ಸಭೆಯನ್ನು ಸಹ ಮಂಜುನಾಥ್ ಅವ್ರು ಮಾಡ್ತಾ ಇದ್ದಾರೆ. ಮತ್ತೆ ಜೊತೆಗೆ ಗ್ರಾಮಸ್ಥರು ಮತ್ತು ಏನು ಸಂಬಂಧಿಕರು ಅವ್ರು ಯಾರು ಸಹ ಒಂದು PM ಏನು ಮರಣೋತ್ತರ ಪರೀಕ್ಷೆಗೆ ಒಪ್ತಾ ಇಲ್ಲ, ನಮ್ಗೆ ಫಸ್ಟ್ ನಮ್ಮ ಬೇಡಿಕೆ ಈಡೇರಬೇಕು, ಆ ನಂತರವೇ ನಮ್ಮ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ ಪಟ್ಟಿಟ್ಕೊಂಡಿದ್ದಾರೆ. ಇದು ಯಾವ ರೀತಿ ಯಾವ್ದಕ್ಕೆ ಹೋಗುತ್ತೆ ಅನ್ನೋದನ್ನ ನಾವು ಕಾದ್ ಮಾಡ್ಬೇಕಾಗಿದೆ ಪೃಥ್ವಿರಾಜ್. ಅಲ್ಲ, ಇಲ್ಲಿ ಈ ಪ್ರತಿಭಟನೆಗೆ ಬೆಂಬಲ ವ್ಯಕ್ತವಾಗ್ತಾ ಇರುವಂತದ್ದು ನೋಡ್ತಾ ಇದ್ರೆ ನಂದೀಶ್, ಇಲ್ಲಿ ಕಾಡಂಚಿನ ಗ್ರಾಮಗಳ ಜನರು ವರ್ಸಸ್ ಅರಣ್ಯ ಇಲಾಖೆ ನಡುವಿನ ಮುಂಚಿನ ತಿಕ್ಕಾಟವನ್ನು ಕೂಡ ನೋಡಿದಿವಲ್ಲ, ಸಾಕಷ್ಟು ಬಾರಿ ವರದಿ ಕೂಡ ಮಾಡಿದ್ದೀರಾ ನೀವು ಕೂಡ. ಅದು ಈ ಒಂದು ಪ್ರಕರಣಕ್ಕೆ, ಎನ್ಕೌಂಟರ್ ಪ್ರಕರಣಕ್ಕೆ ಇನ್ನಷ್ಟು ತುಪ್ಪ ಸುರಿದಂತಾಗಿದೆಯಾ? ಆ ಕಾರಣಕ್ಕೋಸ್ಕರನೇ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಭಾಗದ ಜನ ಎಲ್ಲ ಬರ್ತಾ ಇದ್ದಾರಾ ಅಂತ? ಖಂಡಿತ ಅರಣ್ಯ ಇಲಾಖೆ ಮತ್ತು ಕಾಡಂಚಿನ ಜನರಿಗೆ ಅಂತ ಹೇಳಿಕೊಳ್ಳುವಂತ ಒಂದು ಇದಿಲ್ಲ, ಒಂದು ಸಂಬಂಧ ಇಲ್ಲ, ಹಾಗಾಗಿ ಬಾಂಧವ್ಯ ಇಲ್ಲ. ಹಾಗಾಗಿ ಆ ಒಂದು ಆಕ್ರೋಶ ಇಲ್ಲಿ ವ್ಯಕ್ತ ಆಗ್ತದೆ ಅಂತ ಹೇಳ್ಬೇಕು. ಯಾಕಂದ್ರೆ ಈ ಹುಲಿ ಸತ್ತಾಗ ಅವ್ರ ಮೇಲೆ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ರು. ಈಗ ಮನುಷ್ಯರು ಸತ್ತಿದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತೇಳಿ ಗ್ರಾಮಸ್ಥರ ಒತ್ತಾಗಿದೆ. ಇವ್ರ ನಡುವೆ ಒಂದು ಬಾಂಧವ್ಯ ಇದ್ದಿದ್ರೆ ಈ ಮಟ್ಟಕ್ಕೆ ಹೋಗ್ತಿರ್ಲಿಲ್ಲ. ಜೊತೆಗೆ ಸ್ಥಳೀಯ ರಾಜಕಾರಣಿಗಳು ಸಹ ಇಲ್ಲಿ ತಲೆ ಆಗ್ತಾ ಇದಾರೆ ಅಂತ ಹೇಳ್ಬೋದು. ಈ ಒಂದು ಪ್ರಕರಣವನ್ನು ಮುಂದಿಟ್ಟುಕೊಂಡು ಯಾರನ್ನು ಹಣಿಯಕ್ಕೆ ಹೋಗಿ ಇನ್ಯಾರನ್ನು ಎತ್ತಿಕಟ್ಟುವಂತಹ ಒಂದು ಪ್ರಯತ್ನವನ್ನು ಸಹ ಇಲ್ಲಿ ನಡೀತಾ ಇದೆ. ಕಾಂಗ್ರೆಸ್, JDS, BJP ಎಲ್ಲ ಪಕ್ಷಗಳು ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಇಲ್ಲಿ ನೋಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರು ಅಮಾಯಕರು, ಸತ್ತಿರೋ ಕುಟುಂಬದವರು ಅಮಾಯಕರು, ಅವರು ಪರಿಹಾರ ಕೊಟ್ಟರೆ ಸಾಕು ಅನ್ನೋ ಒಂದು ನಿಟ್ಟಿಲಿದ್ದಾರೆ. ಆದರೆ ಅವ್ರನ್ನ ಎತ್ತಿ ಕಟ್ಟುವಂತಹ ಒಂದು ಪ್ರಯತ್ನಗಳು ಬೇರೆ ಬೇರೆ ಕಡೆ ನಡೀತಾ ಇವೆ. ಅದನ್ನ ಯಾರು ಬಹಿರಂಗವಾಗಿ ಹೇಳ್ತಾ ಇಲ್ಲ, ಅದ್ರೊಳಗೆ ನಡೀತಾ. ಅದಕ್ಕೆ ರೈತ ಸಂಘಗಳನ್ನ ಮತ್ತು ಬೇರೆ ಬೇರೆ ಸಂಘಟನೆಗಳು ಬೆಂಬಲ ಕೊಟ್ಟು ಆ ಮೃತ ಕುಟುಂಬಗಳಿಗೆ ಒಂದು ಸೂಕ್ತವಾದ ಪರಿಹಾರ ಸಿಗಬೇಕು ಮತ್ತು ನ್ಯಾಯ ಸಿಗಬೇಕು. ಏನು ಎನ್ಕೌಂಟರ್ ಮಾಡಿದರೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಪಟ್ಟಿ ಹಿಡಿದು ಈಗ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈಗ ಮಹದೇಶ್ವರ ಬೆಟ್ಟದ ಮುಖ್ಯ ರಸ್ತೆಯಲ್ಲಿ ಒಂದು ಪ್ರತಿಭಟನೆ ಮುಂದುವರೆದಿದೆ ಪೃಥ್ವಿರಾಜ್. ನಂದೀಶ್, ಇಲ್ಲಿ ನಾಡ ಬಂದೂಕು ಸಿಕ್ಕಿದೆ, ಒಂದು 5 ಬ್ಯಾಗ್ ಅಲ್ಲಿ ಜಿಂಕೆ ಮಾಂಸ ಸಿಕ್ಕಿದೆ ಅನ್ನುವಂತ ಸ್ಟೇಟ್ಮೆಂಟ್ ಗಳೆಲ್ಲ ಬಂದಿದಾವಲ್ಲ, ಅದನ್ನೇನಾದ್ರೂ ತೋರಿಸಿದಾರ ಅಥವಾ ಇದು ಬರೀ ಹೇಳಿಕೆಗೆ ಮಾತ್ರ ಸೀಮಿತ ಆಗಿದೆಯಾ? ಇಲ್ಲ, ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ, ಒಂದು ವೈರಲ್ ಆಗಿದೆ ವಿಡಿಯೋ. ಒಂದು ಜಿಂಕೆ ಮಾಂಸ ತುಂಬಿರುವಂತಹ ಬ್ಯಾಗು ಮತ್ತು ಅಲ್ಲಿ ಚಪ್ಪಲಿಗಳು ಮತ್ತು ತಲೆ ಬ್ಯಾಟ್ರಿ ಇವೆಲ್ಲ ಇರ್ತಕ್ಕಂತ ಒಂದು ಇದನ್ನ ತೋರಿಸಿದ್ರು. ಬಟ್ ಬಂದೂಕುಗಳನ್ನ ಎಲ್ಲೂ ಸಾರ್ವಜನಿಕವಾಗಿ ಹೇಳಿಲ್ಲ. ಬಂದೂಕು ವಶಪಡಿಸ್ಕೊಂಡಿದೀವಿ ಅಂತ ಹೇಳ್ತಾ ಇದಾರೆ ಹೊರತು ಎಲ್ಲೂ ತೋರ್ಸಿಲ್ಲ ಅದನ್ನ ತೋರಿಸಿದ್ರೆ ಅಟ್ಲೀಸ್ಟ್ ಇವ್ರು ಬೇಟೆಗೆ ಹೋಗಿದ್ರು ಅನ್ನೋದಾದ್ರು ಪ್ರೂವ್ ಆಗ್ತಿತ್ತು. ಅದಕ್ಕೆ ಇವರು ಪ್ರೂವ್ ಮಾಡಿ ನಾವು ಬೇಟೆಗೆ ಹೋಗಿದ್ರು ಅಂತಂದ್ರೆ ನಾವು ಅಲ್ಲಿ ಏನು ವಶಪಡಿಸ್ಕೊಂಡಿದ್ದಾರೆ ಅದನ್ನು ತೋರಿಸಿ ಮತ್ತು ಯಾರು ಗಾಯಗೊಂಡಿದ್ದಾರೆ ಅಧಿಕಾರಿಗಳು ಅವ್ರನ್ನ ತೋರಿಸಿ, ಇದೆಲ್ಲ ಬರೀ ಸುಳ್ಳು, ಫೇಕ್ ಎನ್ಕೌಂಟರ್ ಇದು. ನಮ್ಮ ಮಲಗಿದ್ದವ್ರನ್ನ ಏನು ಹಸುವನ್ನು ಹುಡುಕೊಂಡೋಗಿ ನಿದ್ದೆ ಬಂದು ಮಲಗಿದ್ದವ್ರನ್ನ ಇವರು ಎನ್ಕೌಂಟರ್ ಮಾಡಿದ್ದಾರೆ. ಇದು ನಿಜವಾದ ಎನ್ಕೌಂಟರ್ ಅಲ್ಲ, ಇದು ಫೇಕ್ ಎನ್ಕೌಂಟರ್ ಅನ್ನೋದು ಗ್ರಾಮಸ್ಥರ ಆರೋಪ ಆಗಿದೆ. ಹಾಗಾಗಿ ಈಗ ವೈರಲ್ ಆಗಿದೆ ಸಾಕಷ್ಟು. ಅಲ್ಲಿ ಏನು ಸ್ಥಳದಲ್ಲಿ ಈಗ ಮಹಾಜರು ಮಾಡ್ಕೊಂಡ್ ಬಂದಿದೆ, AC ಸಹ ಮಹಾಜರು ಮಾಡ್ಕೊಂಡ್ ಬಂದಿದೆ. ಮಾಂಸದ ತುಂಡುಗಳು ಮತ್ತೆ ಅಲ್ಲಿ ಬ್ಯಾಟ್ರಿ, ತಲೆ ಬ್ಯಾಟ್ರಿ ಮತ್ತೆ ಚಪ್ಪಲಿಗಳೆಲ್ಲ ಬಿದ್ದಿರೋದನ್ನ ಮಹಾಜರು ಮಾಡ್ಕೊಂಡ್ ಬಂದಿದ್ದಾರೆ. ಮತ್ತೆ ಬಂದೂಕು ವಶಪಡಿಸ್ಕೊಂಡ್ರ ಬಗ್ಗೆ ಅರಣ್ಯ ಇಲಾಖೆ ಒಂದು ಪ್ರೆಸ್ ನೋಟ್ ಅನ್ನು ರಿಲೀಸ್ ಮಾಡಿದೆ. 2 ಬಂದೂಕುಗಳನ್ನು ವಶಪಡಿಸ್ಕೊಂಡಿದ್ವಿ ಅಂತ ಹೇಳಿ ಅದನ್ನ ಸಾರ್ವಜನಿಕ ಪ್ರದರ್ಶನ ಮಾಡಿಲ್ಲ. ಆದ್ರೆ ಒಂದು ಪ್ರಕಟಣೆಯನ್ನ, ಮಾಧ್ಯಮ ಪ್ರಕಟಣೆ ಬಿಟ್ಟು ಅಲ್ಲಿ ಮಾಂಸ ಇತ್ತು ಮತ್ತು ಅದನ್ನ ಮಾಂಸ ಇರ್ತಕ್ಕಂಥ ಬ್ಯಾಗ್ಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಮತ್ತು 2 ಬಂದೂಕುಗಳು ವಶಪಡಿಸಲಾಗಿದೆ ಅಂತ ಅರಣ್ಯ ಇಲಾಖೆ ಹೇಳ್ತಾ ಇದ್ದಾರೆ. ಅವಾಗ್ಲೇ ಒಬ್ರನ್ನ ಮಾತಾಡ್ಸ್ತಾ ಇದ್ದೆ, ಸೆಲ್ವಂ ಅಂತ, ಆ ಊರಿನ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರಾಗಿದ್ದಂಥವ್ರು ಅಂತೆಲ್ಲ ಹೇಳ್ತಾ ಇದ್ರು. ಅವರು ಇಲ್ಲಿ ಹಸು ಕರು ಹುಡುಕೊಂಡು ಹೋಗಿದ್ರು, ಅದಕ್ಕೋಸ್ಕರ ಕಾಡೊಳಗೆ ಹೋಗಿದ್ರು ಅಂತ. ನಿಜಕ್ಕೂ ಹಸು ಕರುಗಳು ಕಾಣೆ ಆಗಿದ್ವಾ? ಮತ್ತು ಒಂದ್ ಕಡೆ 4ರಲ್ಲಿ 3 ಜನ ಸತ್ತೋಗಿದ್ದಾರೆ, ಇನ್ನೊಬ್ರು ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆ ಎಸ್ಕೇಪ್ ಆಗಿರುವಂತ ವ್ಯಕ್ತಿ ಯಾರು? ಅವ್ರೇನಾದ್ರು ಅಲ್ಲೇ ಇದರ ಗ್ರಾಮದಲ್ಲಿ ಅಥವಾ ಇದು ಅರಣ್ಯ ಇಲಾಖೆ ಹೇಳ್ತಾ ಇರೋ ಸಮಾಜಾಯಿಷಿನ? ಇಲ್ಲ, ಖಂಡಿತ ಎಸ್ಕೇಪ್ ಆಗಿರೋರು ಸಿಕ್ಕಿದ್ದಾರೆ. ಅವರು ಮೈಸೂರಿನ ನಾರಾಯಣ ಹೃದಯದಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ, ಅವ್ರಿಗೆ ಗಾಯಗಳಾಗಿವೆ. ಮಹಿಮಾ ದಾಸ್ ಹೇಳಿ ಅವರ ಮರಿಯಮಂಗಲ ಗ್ರಾಮದವರು, ಮಹಿಮಾ ದಾಸ್ ಅಂತ ಅವರ ಹೆಸರು. ಎಸ್ಕೇಪ್ ಆಗಿರೋರು. ಅವರ ಎನ್ಕ್ವೈರಿ ಮಾಡಿದ್ರೆ ಸತ್ಯಾಸತ್ಯತೆ ಬಾಯಿ ಬಿಡ್ತಾರೆ. ಇವ್ರು ನಿಜವಾಗ್ಲೂ ಹಸು ಹುಡುಕಕ್ ಹೋಗಿದ್ರ ಅಥವಾ ಬೇಟೆಗೆ ಹೋಗಿದ್ರ ಅನ್ನೋದ್ರ ಬಗ್ಗೆ ಒಂದು ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ಈಗ ಅರಣ್ಯ ಇಲಾಖೆ ಹೇಳೋ ಪ್ರಕಾರ ಮಾಂಸ ಸಿಕ್ಕಿದೆ, ಬಂದೂಕು ಸಿಕ್ಕಿದೆ ಅಂತ ಹೇಳಿದ್ದಾರೆ. ಆದ್ರೆ ಇವರು ಮತ್ತೆ ನಮಗೆ ಏಟಾಗಿದೆ ಎನ್ಕೌಂಟರ್ ನಲ್ಲಿ, ಅರಣ್ಯ ಸಿಬ್ಬಂದಿಗೂ ಸಹ ಏಟಾಗಿದೆ ಅಂತ ಅರಣ್ಯ ಇಲಾಖೆ ಹೇಳ್ತಾ ಇದ್ದಾರೆ. ಆದ್ರೆ ಇದನ್ನು ಒಪ್ತಾ ಇಲ್ಲ ಗ್ರಾಮಸ್ಥರು. ಅರಣ್ಯ ಇಲಾಖೆಗೆ ಏಟಾಗಿಲ್ಲ ತೋರಿಸಿ ಅಂತ ಹೇಳ್ತಿದ್ದಾರೆ. ಆದ್ರೆ ಅರಣ್ಯ ಸಿಬ್ಬಂದಿ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ಈ ಮಂಜುನಾಥ್ ಅವರು ನಮಗೆ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಇದು ತನಿಖೆ ಯಾವ ರೀತಿ ದಿಕ್ಕು ಹೋಗುತ್ತೆ ಅನ್ನೋದ್ರೆ ಗೊತ್ತಾಗ್ತಿಲ್ಲ. ಅರಣ್ಯ ಸಿಬ್ಬಂದಿಗಳು ತಪ್ಪಿಲ್ಲ, ನಾವು ನಮ್ ಕೆಲಸ ಮಾಡಿದೀವಿ ಅನ್ನೋದೇ ಆಗಿದ್ರೆ
ಯಾಕೆ ನಾಪತ್ತೆ ಆಗ್ಬೇಕಾಗಿತ್ತು? ಅವ್ರೇನಾದ್ರು ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದಾರ? ನಿಜವಾಗ್ಲೂ ಅವ್ರಿಗೆ ಯಾರಿಗಾದ್ರೂ ಗಾಯ ಆಗಿದೆಯಾ? ಅದ್ರ ಬಗ್ಗೆ ಏನು ಅರಣ್ಯ ಇಲಾಖೆ ಅವ್ರು ಏನು ಸ್ಪಷ್ಟನೆ ಕೊಡ್ತಾ ಇಲ್ವಾ? ಯಾವುದೇ ರೀತಿಯ ಗಾಯಗಳಾಗಿರೋ ಬಗ್ಗೆ ಯಾರು ಸಹ ಅಧಿಕೃತವಾಗಿ ಮಾಹಿತಿ ಕೊಟ್ಟಲ್ಲಿ ಹೇಳ್ತಾ ಇದ್ದಾರೆ ಹೊರತು ಅಧಿಕೃತವಾಗಿ ಅವ್ರ ಹಾಸ್ಪಿಟಲೈಸ್ ಆಗಿರೋದಾಗ್ಲಿ ಅಥವಾ ಚಿಕಿತ್ಸೆ ಪಡಿತಾರೋದಾಗ್ಲಿ ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿಲ್ಲ. ಗಾಯಗಳಾಗಿವೆ, ಆಗ ಅವರು ಗುಂಡಾರ್ಸಿದ್ರು, ನಾವು ಗುಂಡಾರ್ಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ಅರಣ್ಯ ಇಲಾಖೆ ಒಂದು ಪ್ರೆಸ್ ನೋಟ್ ಕೊಟ್ಟಿದ್ದಾರೆ ಹೊರತು ಅದು ಅಧಿಕೃತವಾಗಿ ಅವ್ರ ಗಾಯಗಳಾಗಿರೋ ಬಗ್ಗೆ ಅಥವಾ ಗುಂಡಾರ್ಸಿರೋದ್ರ ಬಗ್ಗೆ ಯಾವುದೇ ಒಂದು ಅಧಿಕೃತವಾದ ಮಾಹಿತಿಯನ್ನ ಹೊರಬಿಡ್ತಾ ಇಲ್ಲ. ಈಗ ಗೊತ್ತಾಗಿದ್ರೆ ಅವ್ರನ್ನು ಆಸ್ಪತ್ರೆಗೆ ಸೇರಿಸಬೇಕಾಗಿತ್ತು. ಹಾಗಾಗಿ ಒಂದು ಗ್ರಾಮಸ್ಥರ ಒಂದು ಒತ್ತಾಯಕ್ಕೆ ಒಂದು ಬಲ ಸಿಕ್ಕಿರೋದೇನಂತಂದ್ರೆ ಅವ್ರಿಗೆ ಗಾಯಗಳಾಗಿಲ್ಲ, ನಾವು ಎನ್ಕೌಂಟರ್, ನಮ್ಮ ಕಡೆಯವರು ಯಾರು ಎನ್ಕೌಂಟರ್ ಮಾಡಿಲ್ಲ, ಅವರು ಫೇಕ್ ಎನ್ಕೌಂಟರ್ ಮಾಡಿರೋದು ಅನ್ನೋದಕ್ಕೆ ಒಂದು ಬಲ ಸಿಕ್ಕಿದೆ. ಅದನ್ನ ಇಟ್ಕೊಂಡೆ ಈಗ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾರೆ. ನಮ್ಮ ಯಾವುದೇ ಕಾರಣಕ್ಕೂ ಎನ್ಕೌಂಟರ್ ಮಾಡಿಲ್ಲ, ಅರಣ್ಯ ಇಲಾಖೆಯವರೇ ಎನ್ಕೌಂಟರ್ ಮಾಡಿರೋದು, ನಮ್ಮವರು ಯಾವುದೇ ಕಾರಣಕ್ಕೂ ಬೇಟೆಗೆ ಹೋಗಿಲ್ಲ ಪ್ರತಿಪಾದಿಸ್ತಾ ಇದ್ದಾರೆ. ಆದ್ರೆ ಇದು ತನಿಖೆಯಿಂದ ಅಷ್ಟೇ ಗೊತ್ತಾಗಬೇಕಂದ್ರೆ ಈಗ ಅರಣ್ಯ ಇಲಾಖೆಯವರು ಮಾಂಸ ವಶಪಡಿಸ್ಕೊಂಡಿದೀವಿ, ಬ್ಯಾಟರಿ ವಶಪಡಿಸ್ಕೊಂಡಿದೀವಿ, ಮತ್ತೆ ಬೇರೆ 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 ವಸ್ತುಗಳನ್ನ ವಶಪಡಿಸ್ಕೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಒಂದು ಸತ್ಯಾಸತ್ಯತೆ ಮ್ಯಾಜಿಸ್ಟ್ರೇಟ್ ತನಿಖೆ ಬೇಡ, ನಮ್ಗೆ ನ್ಯಾಯಾಂಗ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳ ಒಂದು ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳಿ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ. ಪೃಥ್ವಿರಾಜ್, ಧನ್ಯವಾದ ನಂದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ 3 ಮೃತದೇಹ ಪೋಸ್ಟ್ ಮಾರ್ಟಂಗೆ ಸಹಿ ಆಗ್ತಾ ಇಲ್ಲ ಕುಟುಂಬಸ್ಥರು. 2 ಕೋಟಿ ಪರಿಹಾರ ಬೇಕು ಸರ್ಕಾರಿ ಉದ್ಯೋಗಕ್ಕೆ ಅವರು ಆಗ್ರಹಿಸ್ತಾ ಇದ್ದಾರೆ. ಅವರ ಕುಟುಂಬಸ್ಥರು 2 ಕೋಟಿ ಕೇಳ್ತಾ ಇದ್ದಾರೆ ಪರಿಹಾರವನ್ನ. ಸರ್ಕಾರ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದೆ ಅಂತ ಹನೂರಿನ ಶಾಸಕರು ಹೇಳ್ತಾ ಇದ್ದಾರೆ. 5 ಲಕ್ಷ ಸರ್ಕಾರ ಕೊಡ್ತಾ ಇದೆ, ನಾನು 10 ಲಕ್ಷ ಕೊಡ್ತೀನಿ ಅಂತ, ಟೋಟಲಿ 15 ಲಕ್ಷ ಅಂತ. ಈಗ ಸಂಬಂಧಪಟ್ಟಂತ ಅರಣ್ಯ ಸಿಬ್ಬಂದಿ ವಿರುದ್ಧ ಕೂಡ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಅವರನ್ನ ಸಸ್ಪೆಂಡ್ ಅಲ್ಲ, ವಜಾನೆ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು ಅಂತ ಅವರ ಕುಟುಂಬಸ್ಥರ ಆಗ್ರಹ. ಪೋಸ್ಟ್ ಮಾರ್ಟಂಗೆ ನಾವಂತೂ ಸಹಿ ಹಾಕಲ್ಲ, ನಮ್ಮ ಬೇಡಿಕೆ ಫಸ್ಟ್ ಈಡೇರಬೇಕು ಅಂತ ಅರಣ್ಯ ಸಚಿವರು ಬರಬೇಕು, ಇಲ್ಲಿಗೆ ಮುಖ್ಯಮಂತ್ರಿಗಳು ಬರಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಕೆಆರ್ ಆಸ್ಪತ್ರೆ ಬಳಿ ಮೃತರ ಕುಟುಂಬಸ್ಥರ ಆಗ್ರಹ ಇದು. ಜಮೀನಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗಿದ್ರು, ಎತ್ತಾಕೊಂಡೋಗಿ ಎನ್ಕೌಂಟರ್ ಮಾಡಿದ್ದಾರೆ ಅಂತಲೂ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ಏನಾಗ್ತಾ ಇದೆ ಈಗ? ಪಂಚನಾಮೆಗೆ ಸಹಿ ಹಾಕಿದ್ರ ಅಥವಾ ಇನ್ನೂ ಕೂಡ ಅವರು ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ವಾ? ಪಂಚನಾಮೆ ಆಗ್ತಾ ಇದೆಯಾ, ಹೇಗೆ? ಮೈಸೂರಿನ ಶವಾಗಾರದಲ್ಲಿ ಚಾಮರಾಜನಗರದ ಅನೂರು ತಾಲೂಕಿನ ಶಾಗ್ಯ ಗ್ರಾಮದಲ್ಲಿ ನಡೆದಂತ ಎನ್ಕೌಂಟರ್ ಇದೆ. ಇದರ 3 ಮೃತದೇಹ ಕೂಡ ಮೈಸೂರಿನ ಶವಾಗಾರದಲ್ಲಿ ಇರುವಂತದ್ದು. ಸದ್ಯ ಬೆಳಿಗ್ಗೆಯಿಂದಲೂ ಕೂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ನಾನೀಗ ಶವಾಗಾರದಲ್ಲೇ ಇದ್ದೇನೆ. ಸದ್ಯಕ್ಕೆ ಪಂಚನಾಮ ಕಾರ್ಯಗಳು ಸಹಜವಾಗಿ ನಡೀತಾ ಇದೆ. ಆದ್ರೆ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು ಬಹಳ ಪ್ರಮುಖವಾಗಿ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಕೂಡ ನಾವು ಪೋಸ್ಟ್ ಮಾರ್ಟಂಗೆ ಅವಕಾಶವನ್ನ ಕೊಡೋದಿಲ್ಲ ಅಂತೇಳಿ. ಯಾಕಂತ ಹೇಳಿದ್ರೆ ಈಗಾಗಲೇ ಪಂಚನಾಮ ಕಾರ್ಯಗಳಿಗಾಗಿ 3 ತಹಶೀಲ್ದಾರ್ಗಳನ್ನ ನೇಮಕ ಮಾಡಲಾಗಿರುವಂತದ್ದು ಜಿಲ್ಲಾಡಳಿತದ ವತಿಯಿಂದ. ಕೊಳ್ಳೇಗಾಲ ತಹಶೀಲ್ದಾರ್ ಆಗಿರುವಂತಹ ಬಸವರಾಜ್ ಅವರಿಗೆ ಕುಮಾರ್ ಮೃತದೇಹದ ಪಂಚನಾಮೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಯಳಂದೂರು ತಹಶೀಲ್ದಾರ್ ಆದಂತಹ ನಯನ್ ಅವರಿಗೆ ಆಂಟೋನಿ ಮೃತದೇಹದ ಜವಾಬ್ದಾರಿಯನ್ನ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಚಾಮರಾಜನಗರದ ತಹಶೀಲ್ದಾರ್ ಆಗಿರುವಂತಹ ಗಿರಿಜಾ ಅವರಿಗೆ ಪೀಟರ್ ಮೃತದೇಹದ ಪಂಚನಾಮೆ ಮಾಡಿಸುವಂತಹ ಜವಾಬ್ದಾರಿಯನ್ನ ಕೊಟ್ಟಿರುವಂತದ್ದು. ಏನು ಶವಾಗಾರದಿಂದ ಕೆಆರ್ ಆಸ್ಪತ್ರೆಗೆ ಸ್ಕ್ಯಾನಿಂಗ್ ಮೃತದೇಹಗಳನ್ನ ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಕುಟುಂಬಸ್ಥರು ತಡೆದ್ರು, ಆಕ್ರೋಶವನ್ನು ಅವರು ಹಾಕಿದ್ರು. ಯಾವುದೇ ಕಾರಣಕ್ಕೂ ಕೂಡ ನಾವು ಪಂಚನಾಮೆಗೂ ಕೂಡ ಅವಕಾಶವನ್ನು ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಸ್ಥಳಕ್ಕೆ ಏನು ಚಾಮರಾಜನಗರ
ಜಿಲ್ಲಾಧಿಕಾರಿ ಅವರು ಬರಬೇಕಿತ್ತು, ಜಿಲ್ಲಾ ಉಸ್ತುವಾರಿ ಸಚಿವರು ಇಂದು ಕೂಡ ಬರಬೇಕಿತ್ತು, ಅರಣ್ಯ ಇಲಾಖೆ ಸಚಿವರು ಬರಬೇಕಿತ್ತು. ಇಷ್ಟಾದರೂ ಕೂಡ 36 ಗಂಟೆ ಆದರೂ ಕೂಡ ಈ ಬಗ್ಗೆ ಯಾವುದೇ ಕ್ಲಾರಿಟಿ ಸಿಗ್ತಾ ಇಲ್ಲ. ನಮ್ಮ ಬೇಡಿಕೆಗಳೇನಿದೆ, ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳ ಅಮಾನತಾಗಬೇಕು, ಮತ್ತೊಂದು ಕಡೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ವಜಾ ಮಾಡಬೇಕು ಹಾಗೂ ಸೂಕ್ತ ಪರಿಹಾರವನ್ನು ಕೊಡಬೇಕು ಅನ್ನೋದು. ಇದ್ಯಾವುದಕ್ಕೂ ಕೂಡ ಒಂದು ರೀತಿಯಲ್ಲಿ ಜಿಲ್ಲಾಡಳಿತ ಇರ್ಬೋದು ಹಾಗೂ ಅರಣ್ಯ ಇಲಾಖೆ ಸಚಿವರು ಇರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಯಾವುದೇ ಭರವಸೆಯನ್ನು ಕೂಡ ನಮಗೆ ಕೊಡ್ತಾ ಇಲ್ಲ. ಕಳೆದ 36 ಗಂಟೆಯಿಂದಲೂ ಕೂಡ ನಮ್ಮನ್ನು ಕಾಯುವಂಥ ಪರಿಸ್ಥಿತಿಗೆ ದೂಕಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ನೋವಿನ ನಡುವೆಯೂ ಕೂಡ ನಮ್ಮ ಭರವಸೆಗೆ ಸ್ಪಂದಿಸಿದ ಸರ್ಕಾರ ಇದಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ನಾವು ಯಾವುದಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ ಅಂತೇಳಿ ಈಗಾಗಲೇ ಪ್ರತಿಭಟನೆಯನ್ನು ಮಾಡಿದ್ರು. ಆದರೆ ಈಗಾಗಲೇ 2 ಮೃತದೇಹಗಳನ್ನ ಸ್ಕ್ಯಾನಿಂಗ್ಗೆ ತೆಗೆದುಕೊಂಡು ಹೋಗಲಾಗಿರುವಂಥದ್ದು. ಮತ್ತೊಂದು ಮೃತ ಅಂದರೆ ಪೀಟರ್ ಅವರ ಸಂಬಂಧಿಕರು ಬಾರದ ಹಿನ್ನೆಲೆ ಅವ್ರ ಮೃತದೇಹ ಕೂಡ ಇನ್ನೂ ಶವಗಾರದಲ್ಲಿದೆ. ಸ್ಕ್ಯಾನಿಂಗ್ನ ನಂತರದಲ್ಲಿ ಆಗುವಂತಹ ಪೋಸ್ಟ್ ಮಾರ್ಟಮ್ ಇದೆ, ಅದಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ. ನಮಗೆ ಸೂಕ್ತ ಒಂದು ರೀತಿಯ ಕ್ಲಾರಿಟಿ ಬೇಕು. ಪರಿಹಾರದ ಬಗ್ಗೆ ಭರವಸೆ ಸಿಕ್ಕ ನಂತರವಷ್ಟೇ ನಾವು ಎಲ್ಲವನ್ನು ಕೂಡ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತೇವೆ ಅನ್ನುವಂಥದ್ದು ಕುಟುಂಬಸ್ಥರ ಮಾತಾಗಿರುವಂಥದ್ದು. ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.